ಇವತ್ತು ನಾನು ಒಂದು ಬೌಲ್ ಹುರುಳಿಕಾಳನ್ನ ಉಪಯೋಗಿಸ್ಕೊಂಡು ಮುದ್ದೆ ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಒಂದು ಹುರುಳಿಕಟ್ಟು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಹುರುಳಿಕಟ್ಟು ಸಾಂಬಾರು, ಸಾಂಪ್ರದಾಯಿಕ ಶೈಲಿಯ ಹುರುಳಿಕಟ್ಟು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಈಸಿಯಾಗಿ ತೋರಿಸ್ತಿದ್ದೀನಿ. ಮಾಡೋದು ತುಂಬಾ ಸುಲಭ, ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹುಷಾರಿಲ್ಲದೆ ಇರುವಾಗ, ಶೀತ, ಕೆಮ್ಮು, ನೆಗಡಿ ಈ ಥರ ಎಲ್ಲ ಇರುವಾಗ ಹಳ್ಳಿ ಕಡೆ ಸಾಮಾನ್ಯವಾಗಿ ಹುರುಳಿಕಟ್ಟು ಸಾಂಬಾರನ್ನ ಮಾಡ್ತಾರೆ. ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ ಹುರುಳಿಕಾಳನ್ನ ತೊಗೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜನಕ್ಕೆ ಅನುಗುಣವಾಗಿ ನೀವು ಹುರುಳಿಕಾಳನ್ನ ತೊಗೋಬೋದು. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಹುರುಳಿಕಾಳನ್ನ ತೊಗೊಂಡು ಸಾಂಬಾರು ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಅದು ಹುರುಳಿಕಾಳು ನೀವು ಎಷ್ಟೇ ತೊಗೊಂಡ್ರೂ ಪಲ್ಯ ನೀವು ಇಟ್ಕೊಂಡು ತಿನ್ಬೋದು. ಹುರುಳಿಕಾಳನ್ನ ಒಗ್ಗರಣೆ ಮಾಡಿಕೊಂಡು ಹುರುಳಿಕಾಳನ್ನ 2ರಿಂದ 3 ಬಾರಿ ತೊಳೆದು ಅದಕ್ಕೆ ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಇದಕ್ಕೆ ನಾನು ಈಗಲೇ ಉಪ್ಪನ್ನ ಸೇರಿಸಲ್ಲ, ಲಾಸ್ಟಿಗೆ ಸೇರಿಸ್ಕೊಳ್ತೀನಿ. ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದು ಒಂದು 5ರಿಂದ 6 ವಿಷಲ್ ಬರಬೇಕು. ಅಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ನೀವು ಡೈರೆಕ್ಟಾಗಿ ಸ್ಟವ್ ಮೇಲಾದರೂ ಸುಟ್ಕೋಬೋದು. ಊರ ಕಡೆಯಲ್ಲೆಲ್ಲ ಅಂತಂದರೆ ಒಲೆನಲ್ಲಿ ಕೂಡ ಸುಟ್ಕೊಂಡು ಮಾಡ್ತಾರೆ. ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಒಲೆನಲ್ಲಿ ಸುಟ್ಕೊಂಡು ಮಾಡೋದು. ನಾನಿಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ. ಕೆಲವೊಂದು ಸಲ ಡೈರೆಕ್ಟಾಗಿ ಸ್ಟವ್ ಮೇಲೂ ಕೂಡ ಸುಟ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗಿದೆ, ಅದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಂಡು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಎಸ್ಲು ಅಥವಾ ಒಂದು ಚಿಕ್ಕ ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡ್ರೆ ಆಗುತ್ತೆ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡು 1 ಸ್ಪೂನ್ ಜೀರಿಗೆ, ಒಂದು 10ರಿಂದ 15 ಕಾಳಷ್ಟು ಮೆಂತ್ಯ, ಹಾಗೆಯೇ ಕಾಳು ಮೆಣಸು ಕೂಡ ಒಂದು 15 ಕಾಳಷ್ಟು ಆದರೆ ಸಾಕಾಗುತ್ತೆ. ಅದನ್ನು ಕೂಡ ನೀಟಾಗಿ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡು ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಹುರುಳಿಕಾಳು ಬೆಂದು ರೆಡಿಯಾಗಿದೆ. ಬೆಂದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ಮೇಲೆ ನಾನು ಉಪ್ಪು ಹಾಕ್ಕೊಂಡು ಮತ್ತೊಂದು ಕುದಿನ ಕುದಿಸ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಡೈರೆಕ್ಟಾಗಿ ಕುಕ್ಕರಿಗೆ ಉಪ್ಪು ಹಾಕಿ ಕೂಗಿಸ್ಕೊಳ್ಬೋದು. 1 ಕಪ್ಪು ಬೆಂದಿರ್ತಕ್ಕಂಥ ಹುರುಳಿಕಾಳನ್ನು ಇಲ್ಲಿ ಉಪಯೋಗಿಸ್ಕೊಳ್ತಿದ್ದೀನಿ ರುಬ್ಬಲಿಕ್ಕೆ. 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ಪೇಸ್ಟು, ಇಲ್ಲಿ ಟೊಮೊಟೊ ಹಣ್ಣನ್ನು ಉಪಯೋಗಿಸ್ತಿಲ್ಲ. ಸಾಂಪ್ರದಾಯಿಕ ಶೈಲಿ ಅಡುಗೆ ಆಗಿರೋದ್ರಿಂದ ಹುಣಸೆ ಹಣ್ಣನ್ನೇ ಉಪಯೋಗಿಸ್ಬೇಕು, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸಾಂಬಾರ್ಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೆಯೇ ಕರಿಬೇವು ಎಲೆಗಳನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ, ಆ ಮಸಾಲೆನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಆ ಮಸಾಲೆ ರುಬ್ಬುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಇದಕ್ಕೆ ತುಂಬ ನೀರು ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಮಿಕ್ಸಿ ಜಾರನ್ನ ತೊಳೆದು ಅದಷ್ಟೇ ನೀರನ್ನ ಹಾಕ್ಕೊಳ್ಬೇಕು. ಏನಕ್ಕೆ ಅಂತಂದರೆ ಹುರುಳಿಕಟ್ಟು ರಸ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ನಂತರ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ತುಂಬ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ಲ, ಅದು ಒಂದು 2 ನಿಮಿಷ ಬೇಯಬೇಕು. ಅದೊಂದು ಕುದಿ ಬರೋಷ್ಟರಲ್ಲಿ ನಾವು ಹುರುಳಿಕಾಳಿಗೆ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಇಲ್ಲಿ ನೀವು ಬೇಕು ಅಂತ ಅಂದರೆ ಒಣಮೆಣಸಿನ್ಕಾಯಿನೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ದಪ್ಪ ಸೈಜ್ದು ಈರುಳ್ಳಿನೂ ಕೂಡ ಹಾಕ್ಕೊಂಡು ಕರಿಬೇವು ಎಲೆಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಹುರುಳಿಕಾಳಲ್ಲಿ ತುಂಬಾ ಆರೋಗ್ಯಕರ ಗುಣಗಳಿದ್ದಾವೆ. ಇಲ್ಲಿ ಊರ ಕಡೆಯಲ್ಲೆಲ್ಲ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಹುಷಾರಿಲ್ಲ, ಜ್ವರ, ಕೆಮ್ಮು, ಶೀತ ಅಂತ ಅಂದರೆ ಅವರು ಇಮಿಡಿಯೇಟಾಗಿ ಹುರುಳಿಕಾಳು ಸಾಂಬಾರು ಮಾಡ್ತಾರೆ. 2-3 ದಿನ ಹುರುಳಿಕಾಳು ಸಾಂಬಾರು ಕೊಟ್ಟರು ಅಂತ ಅಂದರೆ ಹುಷಾರಾದರು ಅನ್ನೋ ಥರ. ನೋಡ್ತಿರಲ್ಲ, ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಕೂಡ 1 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ತುರಿ ನಾವು ಎಷ್ಟು ಹಾಕ್ಕೊಂಡ್ರೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೇಯಿಸಿ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹುರುಳಿಕಾಳನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಒಗ್ಗರಣೆ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು, ಇದು ಸಾಂಪ್ರದಾಯಿಕ ಅಡುಗೆನೂ ಹೌದು, ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಯೂಸ್ಫುಲ್ಲು ಹೌದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಹುರುಳಿಕಾಳು ಒಗ್ಗರಣೆ ರೆಡಿಯಾಗೋಗುತ್ತೆ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ವೆಯ್ಟ್ ಲಾಸ್ ಮಾಡೋರು ಹಾಗೆ ವಿತೌಟ್ ಫುಡ್ಡು ಓನ್ಲಿ ಹುರುಳಿಕಾಳನ್ನ ತೊಗೋಬೋದು. ನೋಡ್ತಿದ್ದೀರಲ್ಲ, ಇಲ್ಲ ಡಿನ್ನರಿಗಾದ್ರೂ ತೊಗೋಬೋದು. ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಮಸಾಲೆ ಏನು ರುಬ್ಬಿ ನಾವು ಅದು ಒಂದು ಕುದಿ ಬಂದಿದೆ, ಅದಕ್ಕೆ ಹುರುಳಿಕಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ನೋಡ್ತಿದ್ರಲ್ಲ. ಇವಾಗ ನಿಮಗೆ ನೀರನ್ನ ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಮುಂಚೆನೇ ತುಂಬ ಮಸಾಲೆ ಒಟ್ಟಿಗೆ ನೀರು ಹಾಕಿದ್ರೆ ಏನಾಗುತ್ತೆ, ಹುರುಳಿ ಕಟ್ ಹಾಕಿದಾಗ ಅದು ಕ್ವಾಂಟಿಟಿ ಜಾಸ್ತಿ ಆದಾಗ ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗೋಲ್ಲ. ಹಾಗಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ಹುರುಳಿ ಕಟ್ ಸಾಂಬಾರು ರೆಡಿ ಆಗೋಗುತ್ತೆ. ಅದು ಕುದಿಯುವಾಗಲೇ ಮನೆ ತುಂಬ ಒಳ್ಳೆ ಪರಿಮಳ ಬರುತ್ತೆ. ನೋಡ್ತಿದ್ದೀರಲ್ಲ, ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವು ಅನ್ನ ಮುದ್ದೆ ಯಾವ ಜೊತೆಗೆ ಬೇಕಾದ್ರೂ ಇದನ್ನು ಸರ್ವ್ ಮಾಡ್ಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸಾಂಬಾರು ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.